ಮೊಳಕಾಲ್ಮೂರು ತಾಲೂಕು ಚಿಕ್ಕೇರಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ 15ನೇ ಹಣಕಾಸಿನ ವಾರ್ಷಿಕ ಲೆಕ್ಕ ಪರಿಶೋಧನಾ ಪೂರ್ವಭಾವಿ ಸಭೆ ನಡೆಯಿತು. ಈ ಸಭೆಯಲ್ಲಿ 2026-27ನೇ ಸಾಲಿನಲ್ಲಿ ದಿನಾಂಕ 8/7/2026ರಿಂದ 13/7/2026ರವರೆಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೆಯುತ್ತದೆ. ಇದರಲ್ಲಿ ಎಲ್ಲ ಕಾಮಗಾರಿಗಳನ್ನು ವೀಕ್ಷಿಸಿ ಪರಿಶೀಲಿಸಲಾಗುತ್ತದೆ. ಮೊದಲನೇ ದಿನ ಕಡತಗಳ ಪರಿಶೀಲನೆ, ಎರಡನೇ ದಿನ ಮನೆ ಭೇಟಿ, ಹಾಗೆ 3-4ನೇ ದಿನ ಕಾಮಗಾರಿಗಳ ಪರಿಶೀಲನೆ, ಕೊನೆ ದಿನ ಪಂಚಾಯತಿ ವ್ಯಾಪ್ತಿಗೆ ಬರುವ 4 ಹಳ್ಳಿಗಳ ಪರಿಶೀಲನೆಯನ್ನು ನಡೆಸಿ ಕಾಮಗಾರಿಗಳ ವಿವರಗಳನ್ನು ನೀಡಲಾಗುತ್ತದೆ ಎಂದು ಸಾಮಾಜಿಕ ಲೆಕ್ಕ ಪರಿಶೋಧನಾಧಿಕಾರಿಗಳಾದ ಮಲ್ಲಯ್ಯರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹನುಮಂತಪ್ಪರವರು ಮಾತನಾಡಿ, ಕಾಮಗಾರಿಗಳ ಪರಿಶೀಲನೆ, 15ನೇ ಹಣಕಾಸು ಸೇರಿದಂತೆ ಹಲವು ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ನಡೆಸಿ ನಂತರ ಕೊನೆಯ ದಿನ ಕನಿಷ್ಠ 100 ಜನ ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾಧಿಕಾರಿ ಮಲ್ಲಯ್ಯ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹನುಮಂತಪ್ಪರವರು ಹಾಗೂ ಚಿಕ್ಕೇರಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕುಮಾರಸ್ವಾಮಿರವರು ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಿತ್ರದುರ್ಗ ಜಿಲ್ಲಾ ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. 2026-27 ಸಾಲಿನ ಸಾಮಾಜಿಕ ಪರಿಶೋಧನೆಗೆ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 6 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುವಂಥದ್ದು. ದಿನಾಂಕ 8/7/2026ರಿಂದ 16/7/2026 ಈ ಒಂದು ಕಾರ್ಯಕ್ರಮ ಆರಂಭ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ತಾಲೂಕಿನ ಕಾರ್ಯಕ್ರಮಾಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಈ ಒಂದು ಗ್ರಾಮ ಪಂಚಾಯತಿಯ ಆಡಳಿತಾಧಿಕಾರಿಗಳಾದಂತಹ ಹನುಮಂತಪ್ಪ ಸರ್ ಅವರು ಈ ಒಂದು ಪೂರ್ವಭಾವಿ ಸಭೆಗೆ ಆಗಮಿಸಿದರೆ ಅವರಿಗೆ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾರೆ. ಹಾಗೆಯೇ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಕುಮಾರಸ್ವಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮ ನಿರ್ವಹಿಸುತ್ತಿದ್ದಾರೆ. ಅವರು ಕೂಡ ತುಂಬಾ ಸ್ವಾಗತವನ್ನು ಕೋರುತ್ತಾರೆ. ಹಾಗೆಯೇ ಈ ಒಂದು ಗ್ರಾಮ ಪಂಚಾಯತಿಯ ಸಿಬ್ಬಂದಿಯವರಿಗೂ ಹಾಗೂ ಈ ಒಂದು ಗ್ರಾಮ ಪಂಚಾಯತಿಯ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರಬಿಂದುವಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಸಾರ್ವಜನಿಕ ಬಂಧುಮಿತ್ರರು ಆಗಮಿಸಿದರೆ ನಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇನ್ನು ಮೂಲತಃ ಉದ್ದೇಶ ಹೇಳೋದಾಯಿತು ಅಂದರೆ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ಸಾಮಾಜಿಕ ಪರಿಶೋಧನೆ ಅಂದರೆ ಈ ಒಂದು ಯಾವುದೇ ಒಂದು ಸಂಸ್ಥೆ ಅಥವಾ ಇದು ಇಲಾಖಾಧಿಕಾರಿಗಳಿಂದ ನಡೀತಕ್ಕಂಥದ್ದಲ್ಲ. ಇದಕ್ಕೆ ಆದಂಥ ಒಂದು ನಿಯಮಗಳಿಗೆ ಸಂಬಂಧಪಟ್ಟಂತೆ ಇದು ಸಾರ್ವಜನಿಕರ ಏನು ನಾವು ಕಾರ್ಯಕ್ರಮವಾಗಿ ಸಾರ್ವಜನಿಕರ ಹಣ ಇದಕ್ಕೆ ವೆಚ್ಚ ಮಾಡಿರ್ತೀವಿ. ಆ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಏನಿದೆ ಇಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆ ಹೆಸರೇ ಹೇಳ್ತಿರುವಂತೆ ಈ ಒಂದು ಕಾರ್ಯಕ್ರಮನ ಮಾಡ್ತಕ್ಕಂಥದ್ದು ತಾವೇ ಆಗಿದ್ದರಿಂದ ತಾವು ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತೀವಿ. ಹಾಗೆಯೇ ನಾವು ನಮ್ಮ ಕರ್ತವ್ಯಗಳೇನು ಅಂದರೆ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರುವಂತೆ ಈ ಒಂದು ಕಾರ್ಯಕ್ರಮದ ಸಲಹೆಗಾರರಾಗಿ ನಾವು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ಸಾರ್ವಜನಿಕರ ಜೊತೆಯಲ್ಲಿ ನಿಮ್ಮ ಹಿತದೃಷ್ಟಿಯಿಂದ ನಾವು ಈ ಒಂದು ಕೆಲಸ ಆರಂಭ ಮಾಡಬೇಕಾಗಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇವತ್ತಿಂದ 16ನೇ ತಾರೀಕಿನವರೆಗೆ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲನೇ ದಿನ ಪೂರ್ವಭಾವಿ ಸಭೆ ಮತ್ತು ದಾಖಲಾತಿ ಸಂಗ್ರಹಣೆ ಅಂತ ಹೇಳಿದ್ರೆ, ಎರಡನೇ ದಿನ ಮನೆ ಭೇಟಿ, ಹಾಗೆಯೇ ಕಾಮಗಾರಿ ಸ್ಥಳ ಪರಿಶೀಲನೆ, ಹಾಗೆಯೇ ಮತ್ತು ಕಡತಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ಪರಿಶೀಲನೆ ಮಾಡ್ತಾ 3 ದಿನಗಳ ಅಂತರದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇನ್ನು 6ನೇ ದಿನದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಬೇಕಂದ್ರೆ ತಾವೆಲ್ಲರೂ ಕೂಡ ಒಂದು ಫೋರಮ್ ಅನ್ನೋ ಪದ ಬರುತ್ತೆ. ಆ ಫೋರಮ್ಗೆ ಅಗತ್ಯವಾಗಿ 100 ಜನ ಕಡ್ಡಾಯವಾಗಿ ಒಂದು ಗ್ರಾಮ ಸಭೆ ಫೋರಮ್ ಅಂತ ಕೇಳ್ತದೆ. ಹಾಗಾಗಿ ಮೊದಲೆಲ್ಲ ನಾವು ಸಣ್ಣ ಪುಟ್ಟ ಯಾವುದೋ ಒಂದು ಫೋಟೋ ತೆಗೆರೋ ಮುಖಾಂತರ ದಾಖಲಾತಿ ಮಾಡಿ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ಆದರೆ ಹೀಗಾಗಿಲ್ಲ. ಸುಮಾರು 2016-17ರಿಂದನೂ ಕೂಡ ಈ ಒಂದು ಕಾರ್ಯಕ್ರಮ ಯೂಟ್ಯೂಬ್ ಲೈವ್ ಆಗ್ತಾ ಇರುತ್ತೆ. ಈ ಯೂಟ್ಯೂಬ್ ಲೈವ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ, ಹಾಗೆಯೇ ಈ ಒಂದು ಗ್ರಾಮ ಪಂಚಾಯತಿಗೆ ಏನೆಲ್ಲ ಖರ್ಚು ವೆಚ್ಚ ಆಗಿದೆ ಅನ್ನೋದನ್ನು ಚರ್ಚೆ ಮಾಡ್ತಕ್ಕಂಥ ಜೊತೆಗೆ ನಿರ್ಣಯ ಆ್ಯಪ್ ಅಂತ ಹೇಳ್ಬಿಟ್ಟು ಬಂದಿದೆ. ಆ ನಿರ್ಣಯ ಆ್ಯಪಲ್ಲೂ ಕೂಡ ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಆ ನಿರ್ಣಯ ಆ್ಯಪು ಮುಖಾಂತರ ನಾವು ಗ್ರಾಮ ಸಭೆ ಮಾಡಲಿಲ್ಲ ಅಂದರೆ ಈ ಒಂದು ಗ್ರಾಮ ಪಂಚಾಯತ್ಗೆ ಬರ್ತಕ್ಕಂಥ ಏನು ಮೊತ್ತ ಇದೆ ಅದರಲ್ಲಿ ವಿಳಂಬ ಆಗ್ಬೋದು ಅಥವಾ ಬೇರೆ ಬೇರೆ ತರಹದ ತಿರುವುಗಳು. ಹಾಗಾಗಿ ಆ ನಿರ್ಣಯ ಮುಖಾಂತರ ಈ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮನ ಆರಂಭದ ಹಂತದಲ್ಲಿ ವರದಿ ಮಾಡಿ ಸರ್ಕಾರಕ್ಕೆ ಒಂದು ಸಲ್ಲಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವಾಗಲಿ, ನಮ್ಮ ತಂಡ ಆಗಲಿ, ಸಿಬ್ಬಂದಿ ಆಗಲಿ, ಯಾವುದೇ ಒಬ್ಬ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ಸುಸೂತ್ರವಾಗಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ತಮ್ಮೆಲ್ಲರ ಸಾರ್ವಜನಿಕರ ಸಹಕಾರ ಸಿಕ್ಕಾಗ ಮಾತ್ರ ಯಾವುದೇ ಒಂದು ಯೋಜನೆ ಅಥವಾ ಸರ್ಕಾರಿ ಕಾರ್ಯಕ್ರಮ ಉತ್ತಮವಾಗಿ ನಡೆಯಲಿಕ್ಕೆ ಅವಕಾಶ ಆಗ್ತದೆ.
ಹಾಗಾಗಿ ಇಲ್ಲಿಯವರೆಗೂ ಕೂಡ ಏನು ಇವತ್ತು ಪೂರ್ವಭಾವಿ ಸಭೆಯಿಂದ ಹಿಡಿದು ಮೊದಲೇ ಆಗ್ತಾ ಇದು ಪೂರ್ವಭಾವಿ ಸಭೆ ಕಾರ್ಯಕ್ರಮಾಧಿಕಾರಿಗಳ ಸಮ್ಮುಖದಲ್ಲಿ ನೀವು ಉತ್ತಮವಾಗಿ ನೆರವೇರ್ತಾ ಇದೆ. ಹಾಗೆಯೇ ಎರಡನೇ ದಿನ ನಾಳೆಯಿಂದ ತಾವು ಯಾರ್ಯಾರು ಭಾಗಿದಾರರು ಯಾರಿದ್ದೀರಿ ಆ ಭಾಗಿದಾರಿಗೆ ಸಂಬಂಧಪಟ್ಟಂತೆ ಒಂದು ಮನೆ ಭೇಟಿ ಸಂಬಂಧಪಟ್ಟಂತಾಗಿರ್ಬೋದು, ಮೆಡಿಸಿ ಸಂಬಂಧಪಟ್ಟಂತಾಗಿರ್ಬೋದು, ಅಥವಾ ಕಾರ್ಯಕ್ರಮ ಕಾಮಗಾರಿ ಅನುಷ್ಠಾನ ಮಾಡ್ತಕ್ಕಂಥ ಅರ್ಥದಲ್ಲಿ ಆಗಿರ್ಬೋದು, ತಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ 4 ದಿನಗಳ ಕಾಲ ಸಹಕಾರ ನೀಡಿ 6ನೇ ದಿನದಲ್ಲಿ ಒಂದು ಕಾರ್ಯಕ್ರಮದ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ತಮ್ಮೆಲ್ಲರಿಗೂ ಕೇಳ್ತಾ ನನಗೆ ಅದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ. ಸಾಮಾಜಿಕ ಲೆಕ್ಕ ಪರಿಶೋಧನೆ ವರ್ಷಕ್ಕೊಂದು ಟೈಮು ಸೆಪ್ಟೆಂಬರ್ ಯಾವತ್ತಿಂದ ಅಂದರೆ 6 ದಿವಸಗಳ ವರ್ಷಕ್ಕೊಂದು ಸರಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಯಾ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಓನ್ಲಿ NREG ಸಂಬಂಧಪಟ್ಟಿರ್ತಕ್ಕಂಥ 15 ಸೇರಿದೆಯಾ 15 ಹಣಕಾಸು ಪ್ಲಸ್ ನರೇಗಾ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ತಾವುಗಳು ಈ ಹಿಂದೆ ಮಾಡಿರ್ತಕ್ಕಂಥ ಕಾಮಗಾರಿಗಳ ಕಡತ ಪರಿಶೀಲನೆ, ನೀವು ಮಾಡಿರ್ತಕ್ಕಂಥ ಕಡತಗಳು ಸರಿಯಾಗಿದೆಯಾ ಇಲ್ವೋ, ಕಾಮಗಾರಿ ಸರಿಯಾಗಿದೆಯಾ ಇಲ್ವೋ, ಸಂಬಂಧಪಟ್ಟಿರ್ತಕ್ಕಂಥ ಕಡತಗಳ ಮುಖಾಂತರ ಕಾಮಗಾರಿಗಳ ಮುಖಾಂತರ ಸರ್ಕಾರಕ್ಕೆ ಜಮಾ ಮಾಡಬೇಕಾಗಿರ್ತಕ್ಕಂಥದ್ದನ್ನು ಲೆಕ್ಕಶೀರ್ಷಿಕೆ ಮುಖಾಂತರ ಜಮಾ ಮಾಡಿದರೆ ಇಲ್ವೋ, MDಗಳು CMR ಆಗಿದೆಯಾ ಇಲ್ವೋ, ಆ ಸಂಬಂಧಪಟ್ಟಿರ್ತಕ್ಕಂಥ ಪೂರಕ ಮಾಹಿತಿಯೊಂದಕ್ಕೆ ವರ್ಷಕ್ಕೆ ಒಂದು ಸಾರಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥದ್ದು ಸರ್ಕಾರದ ಆದೇಶ. ಆ ಆದೇಶದ ನಿಟ್ಟಿನಲ್ಲಿ ಈಗಾಗಲೇ ನೀವೆಲ್ಲ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಕೆಲಸನೂ ಮಾಡಿದ್ದೀರಿ, ಕಡತಗಳ ಪರಿಶೀಲನೆ ಆಗಿದೆ. ನನಗೆ ತಿಳಿದ ಮಟ್ಟಿಗೆ ನಮ್ಮ ತಿಮ್ಮಕ್ಕ ಇಲ್ಲಿ ಕಡತನೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದರೆ ನಾನು ಸುಮಾರು ವಾರದಲ್ಲಿ 15 ದಿವಸಕ್ಕೊಂದ್ಸರಿ ಬಂದು ಹೋಗ್ತಾ ಇದ್ದೀನಿ. ನಾನು ಆಡಳಿತಾಧಿಕಾರಿ ಆಗೋಕ್ಕಿಂತ ಮುಂಚೆನೇ ಬರ್ತಾ ಇದ್ದೆ. ಚೆನ್ನಾಗಿ ಕಡತಗಳನ್ನು ಪರಿಶೀಲನೆ ಮಾಡಿದ್ದಾರೆ, ಜೊತೆಯಲ್ಲಿ ಮೇಂಟೆನೆನ್ಸನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದರ ಅನ್ವಯ ತಮ್ಮಗಳ ಅನಿಸಿಕೆ ಪ್ರಕಾರ 6 ದಿವಸಗಳ ಕಾಲ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾನವ ದಿನ ಇರುತ್ತೆ. ಆ ಮಾನವ ದಿನ ಸಂಬಂಧಪಟ್ಟಿರೋ ಹಾಗೆ ಮೊದಲನೇ ದಿವಸ ಪೂರ್ವಭಾವಿ ಸಭೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಯಾವ ರೀತಿ ಮಾಡಬೇಕು ಅಂತೇಳಿ. 2ನೇ ದಿವಸ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಮನೆ ಭೇಟಿ. 3ನೇ ದಿವಸ ಕಾಮಗಾರಿಗಳ ಪರಿಶೀಲನೆ. 4-5ನೇ ದಿವಸ ಸಂಬಂಧಪಟ್ಟ ಪೂರಕ ಮಾಹಿತಿಗಳೊಂದಿಗೆ ಎಲ್ಲವೂ ಪರಿಶೀಲನೆ. 6ನೇ ದಿವಸ ಎಲ್ಲ ಕಡತಗಳನ್ನು ಪರಿಶೀಲಿಸಿ ಮನೆ ಭೇಟಿ ನೀಡಿ ಎಲ್ಲವೂ ಕಲೆ ಹಾಕಿಬಿಟ್ಟು ಕನ್ವರ್ಜೆನ್ಸಿ ಮೂಲಕ ಕೂಡಿ ಹಾಕಿಬಿಟ್ಟು ಅವನ್ನೆಲ್ಲವೂ ಗ್ರಾಮ ಸಭೆಯ ಮೂಲಕ ತಮ್ಮಗಳ ಪಾರದರ್ಶಕತೆಯಿಂದ ಟ್ರಾನ್ಸ್ಪರೆನ್ಸಿ ಆ್ಯಕ್ಟಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ಲೆಕ್ಕ ಪರಿಶೋಧನೆ. ಅದರಲ್ಲಿ ಏನು ಬರುತ್ತೆ, ಕುಂದುಕೊರತೆಗಳು, ಆಕ್ಷೇಪಣೆ ಬರುತ್ತೆ, ವಸೂಲಾತಿ ಬರುತ್ತೆ. ಸರಿಯಾದ ರೀತಿಯಲ್ಲಿ ಇವ್ರು ಮಾಡಿರ್ತಕ್ಕಂಥ ಸಾಮಾಜಿಕ ಲೆಕ್ಕ ಪರಿಶೋಧನೆ ಏನೋ ಸಣ್ಣ ಪುಟ್ಟ ಲೋಪದೋಷಗಳಿದ್ದಲ್ಲಿ ಸಂಬಂಧಪಟ್ಟ ಅಲ್ಲಿಯೇ ಗ್ರಾಮ ಸಭೆಯಲ್ಲಿ ಆ ನಿರ್ಣಯದ ಪ್ರಕಾರ ಗ್ರಾಮ ಸಭಾ ನಡವಳಿಕೆಯಲ್ಲಿ ಅದನ್ನು ಎಂಟ್ರಿ ಮಾಡ್ತಾರೆ. ಯಾಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ, ಸರ್ಕಾರದ ಆದೇಶದ ಅನ್ವಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಲೋಕಲ್ ಆಡಿಟ್ ಇದೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಇದೆ. ಆ ಕಡತಗಳನ್ನು ಅವತ್ತಿಂದ ಅವತ್ತಿಗೆ ನಾವು ಎಲ್ಲ ವಿಷಯಗಳನ್ನು ಒಳಗೊಂಡು 21 ಲೀಸ್ಟ್ ಚೆಕ್ ಲಿಸ್ಟ್ ಪ್ರಕಾರ ಕಡತಗಳಲ್ಲಿ ಎಲ್ಲ ಅಂಶಗಳನ್ನು ಒಳಗೊಂಡು ಇಟ್ಟಾಗ ಯಾವುದೇ ರೀತಿ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೇ ಇರೋ ಹಾಗೆ ಕೆಳ ಹಂತದಲ್ಲಿ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥ ವಿಷಯ. ಇದೆಲ್ಲವೂ ಸಹಿತ ತಮಗೆಲ್ಲ ಗೊತ್ತಿರ್ತಕ್ಕಂಥ ವರ್ಷ ಮಾಡ್ತಾ ಇದ್ದಾರೆ. 25 ವರ್ಷದಿಂದಲೂ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತಾ ಇದ್ದೀವಿ NREG ಸಂಬಂಧಪಟ್ಟಾಗೆ. ಈಗ 4-5 ವರ್ಷದಿಂದ NREG ಜೊತೆಯಲ್ಲಿ ಈಗ 15 ಹಣಕಾಸು ಸಹಿತ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಇವೆರಡನ್ನು ಒಳಗೊಂಡು ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸರ್ಕಾರದ ಆದೇಶದ ಅನ್ವಯ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಪೂರ್ವಭಾವಿಯಾಗಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥದ್ದು. ಇದು ಎಲ್ಲದಕ್ಕೂ ಸಹಿತ ನೀವು ಮಾಡಿರ್ತಕ್ಕಂಥ ಕಾಮಗಾರಿಗಳು, ನೀವು ಮಾಡಿರ್ತಕ್ಕಂಥ ಕಡತಗಳೇ ಸರಿಯಾದ ರೀತಿಯ ಇದೆಯಾ ಇಲ್ಲ ಅಂತ ಅವರಿಗೆಲ್ಲ ಸಾಥ್ ಕೊಟ್ಟು ಅವರಿಗೆಲ್ಲ ಕೋಆಪ್ರೇಟ್ ಮಾಡಬೇಕು ಅಂತ ಕೇಳ್ತಾ ಈ ಒಂದು ವಿಷಯದ ಬಗ್ಗೆ ನೀವೆಲ್ಲರೂ ಬಂದಿದ್ದೀರಿ. ಅದೇ ರೀತಿ 1:3 ಅಂತಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡಬೇಕಾದ್ರೆ ಕನಿಷ್ಠ 100 ಮಂದಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಗೆ ಅಟೆಂಡ್ ಆಗಲೇಬೇಕು, ಸರ್ಕಾರದ ಆದೇಶ. ಅಂದರೆ ಕೆಲವು ಮಾನದಂಡಗಳಿವೆ. ಲೆಕ್ಕ ಪರಿಶೋಧನೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡಬೇಕಾದ್ರೆ ಗ್ರಾಮ ಸಭೆ ಯಾವ ರೀತಿ ಮಾಡಬೇಕು, 6 ದಿವಸಗಳ ಕಾಲ ಆಯಾ ಮಾನವ ದಿನಗಳ ಕಾಲ ಏನೇನು ಮಾಡಬೇಕು ಅಂತ ಈಗಾಗಲೇ ಟೈಮ್ ಟೇಬಲ್ ಹೇಳಿದ್ದಾರೆ. ಅದ್ರ ಪ್ರಕಾರ ನೀವು ಗ್ರಾಮ ಸಭೆಯನ್ನು ಸಹಿತ
6ನೇ ದಿವಸ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಸಭೆ ಇರುತ್ತೆ, ವಾರ್ಡ್ ಸಭೆ ಇರುತ್ತೆ. ಅದನ್ನೆಲ್ಲ ಸಹಿತ ನೀವು ಬಹಳಷ್ಟು ಜನ ಸೇರಿಬಿಟ್ಟು ಈ ಗ್ರಾಮ ಸಭೆಯನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಜೈ ಹಿಂದ್.